ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೆ 2,000 ರೂಪಾಯಿ ಹಣ ಜಮೆ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಹಾಗಾದರೆ ಅದು ಯಾವ ಕಂತಿನ ಹಣ, ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರುಗಳಿಗೆ ಯಾವಾಗ ಬರುತ್ತೆ, ಇನ್ನು ಎಷ್ಟು ಕಂತಿನ ಹಣ ಬರಬೇಕು, ಇದು ಯಾವ ಕಂತಿನ ಹಣ, ಪ್ರತಿಯೊಂದು ಕೂಡ ನಿಮಗೆ ಡೌಟ್ಸ್ ಇರೋದನ್ನೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ಲೈಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಯೋಜನೆ ಆಗಿರ್ಬೋದು, ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಈಗಾಗಲೇ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಗ್ಯಾಸ್ ಕನೆಕ್ಷನ್ KYC ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದರ ಬಗ್ಗೆ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಯಾವುದೇ ರೀತಿ ಅಪ್ಡೇಟ್ಸ್ನ ಮಿಸ್ ಮಾಡ್ಕೊಳ್ದಲೇ ಎಲ್ಲ ವಿಷಯದ ಬಗ್ಗೆ ಕೂಡ ಅಪ್ಡೇಟ್ನ ತಿಳ್ಕೊಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬಿಡುಗಡೆ ಮಾಡಿದ್ದಾರೆ. ಯಾವುದು ಅದು ಅಂತಂದರೆ ಅದು ಯಾವುದಪ್ಪ ಅಂತಂದರೆ 32ನೇ ಕಂತಿನ ಹಣದ 3ನೇ ಹಂತದ ಹಣನ ರಿಲೀಸ್ ಮಾಡಿದ್ದಾರೆ. ಇದುವರೆಗೂ 2ನೇ ಹಂತದ ಹಣ ರಿಲೀಸ್ ಮಾಡಿದರು. ಈಗ 3ನೇ ಹಂತದ ಹಣ ಮೊನ್ನೆ ಸಂಜೆಯಿಂದನೇ ಹಣ ರಿಲೀಸ್ ಮಾಡಿದ್ದಾರೆ. ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಾ ನಮಗೆ ಹಣ ಬಂದಿದೆ ಅಂತ. ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗಳಿಗೂ ಕೂಡ ಹಣ ಬಂದಿದೆ, ಮೊನ್ನೆ ಆಗಿರ್ಬೋದು, ನಿನ್ನೆ ಅಥವಾ ಇವತ್ತು ಬೆಳಗ್ಗೆ, ಈಗ ಯಾರಿಗೆಲ್ಲ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದರೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ, ಕೆಲವೊಬ್ರದ್ದು 30ನೇ ಕಂತಿನ ಹಣದಿಂದನೂ ಪೆಂಡಿಂಗ್ ಇತ್ತು. ಸ್ವಲ್ಪ ಜನಕ್ಕೆ ಮಾತ್ರ 30ನೇ ಕಂತಿನ ಹಣ, ಕೆಲವೊಬ್ಬರಿಗೆ ಮಾತ್ರ ಪೆಂಡಿಂಗ್ ಇದ್ದಿದ್ದು. ಜಾಸ್ತಿ ಜನಕ್ಕೆ 31ನೇ ಕಂತಿನ ಹಣ ಪೆಂಡಿಂಗ್ ಇದ್ದಿದ್ದು. ಯಾಕಂದರೆ 31ನೇ ಕಂತಿನ ಹಣ ಇನ್ನೂ ಒಂದು 75% ಜಮೆ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗಾಗಲೇ 32ನೇ ಕಂತಿನ ಹಣ ಜಮೆ ಮಾಡಿಬಿಟ್ಟಿದ್ರಿಂದ 31ನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಪೆಂಡಿಂಗ್ ಇತ್ತು. ಸೊ ಅವ್ರಿಗೆಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ದಾರೆ. ಕೆಲವೊಬ್ಬರಿಗೆ ಒಂದೇ ದಿನ ಬೇರೆ ಬೇರೆ ಟೈಮಿಂಗ್ಸಲ್ಲಿ 2 ಕಂತಿನ ಹಣ ಬಂದಿದೆ. ಕೆಲವೊಬ್ಬರಿಗೆ 3-4 ದಿನ ಗ್ಯಾಪಲ್ಲಿ ಹಣ ಜಮೆ ಮಾಡಿದ್ದಾರೆ ಪೆಂಡಿಂಗ್ ಹಣ. ಕೆಲವೊಬ್ಬರಿಗೆ ಒಂದು ವಾರದಲ್ಲಿ ಜಮೆ ಮಾಡಿದ್ದಾರೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಜಮೆ ಆಗಿದೆ. ಒಟ್ಟಿನಲ್ಲಿ ಪೆಂಡಿಂಗ್ ಹಣ ಪ್ರತಿಯೊಂದು ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ನೀವುಗಳು ಕಮೆಂಟ್ ಮಾಡಿ ನಿಮ್ಗೆ ಏನಾರ ಪೆಂಡಿಂಗ್ ಹಣ ಬಾಕಿ ಇತ್ತಾ, ಜಮೆ ಆಗಿದೆಯಾ, ಅಕಸ್ಮಾತ್ ನಿಮಗೆ ಇನ್ನೂ ಕೂಡ ಬಂದಿರೋ ಹಣ ಅಂತಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಇನ್ನೊಂದು 2-3 ದಿನದಲ್ಲಿ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ 3ನೇ ಹಂತದ ಹಣನೂ ಕೂಡ ರಿಲೀಸ್ ಮಾಡಿರೋದ್ರಿಂದ ತುಂಬ ದಿನ ಬಾಕಿ ಉಳಿಸ್ಕೊಳ್ಳಲ್ಲ. ಅತಿ ಶೀಘ್ರದಲ್ಲೇ ಎಲ್ಲ ಪೆಂಡಿಂಗ್ ಹಣ ಕೂಡ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ ಈಗ 33ನೇ ಕಂತಿನ ಹಣ ಕೂಡ DBTಲಿ ಅಪ್ಡೇಟ್ ಆಗಿದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಿರೋದ್ರಿಂದ ಆದಷ್ಟು ಬೇಗ ಜಮೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಯಾವಾಗ ಬೇಕಾದ್ರೂ 33ನೇ ಕಂತಿನ ಹಣ ರಿಲೀಸ್ ಆಗ್ಬೋದು. ಯಾಕಂದರೆ DBT ಅಲ್ಲಿ ಶೋ ಆಗ್ತಿದೆ ಅಂತಲೇ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತಲೇ ಅರ್ಥ. ಸೊ ಹಾಗಾಗಿ ಹೇಳೋಕ್ಕಾಗಲ್ಲ, ಇವತ್ತೇ ಆಗ್ಬೋದು, ನಾಳೆನೇ ಆಗ್ಬೋದು ಅಥವಾ ಮುಂದಿನ ವಾರ ಆಗ್ಬೋದು. ಸೊ ಖಂಡಿತ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ. ಒಟ್ಟಿನಲ್ಲಿ ಇದುವರೆಗೂ 32ನೇ ಕಂತಿನ ಹಣ ಅಥವಾ 3ನೇ ಹಂತದ ಹಣ ರಿಲೀಸ್ ಆಗಿದೆ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ತುಂಬ ಜನಕ್ಕೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ 32ನೇ ಕಂತಿನ ಹಣ ಅಂದರೆ ಇದು ಯಾವ ತಿಂಗಳದು ಮೇಡಮ್ ಅಂತ. ಇದು 32ನೇ ಕಂತಿನ ಹಣ ಅಂದರೆ ಮೇ ತಿಂಗಳು ಹಣ. ಸೊ ಇದುವರೆಗೂ ಮೇ ತಿಂಗಳು ಹಣದವರೆಗೂ ಜಮೆ ಆಗಿದೆ. ಇನ್ನು 33ನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳು ಹಣ. ಜೂನ್ ತಿಂಗಳದು ಜುಲೈಯಲ್ಲಿ ಬರಬೇಕು, ಜುಲೈ ತಿಂಗಳದು ಆಗಸ್ಟಲ್ಲಿ ಬರಬೇಕು. ಸೊ ಇವಾಗ ನಾನು ನೋಡೋಕೆ ಹೋದರೆ ಇನ್ನೂ 2 ತಿಂಗಳದ್ದು ಪೆಂಡಿಂಗ್ ಇದೆ, ಜೂನ್ ಹಾಗೆ ಜುಲೈ ತಿಂಗಳದು. 33ನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ, ಜೂನ್ ಹಾಗೆ ಜುಲೈ ತಿಂಗಳದು ಬಾಕಿ ಇದೆ. ಹಾಗೆ ಕಳೆದ ವರ್ಷದ್ದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಬಾಕಿ ಇದೆ. ಆದರೂ ಬಿಡಿ, ಕಳೆದ ವರ್ಷದ ಬಾಕಿ ಇರೋದು ಯಾರು ಕೂಡ ಮಾತಾಡ್ತಾನೆ ಇಲ್ಲ. ಆವಾಗ ಒಪ್ಕೊಂಡಿದ್ರು, ಹೌದು ಪೆಂಡಿಂಗ್ ಇದೆ, ನಮ್ದು 2 ತಿಂಗಳು ಹಣ ಹಾಕೋದು ಮಿಸ್ ಆಗಿದೆ ಅಂತ. ಆಮೇಲೆ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ ಸಿದ್ದರಾಮಯ್ಯ ಅವರಾಗಲಿ ಅದ್ರ ಬಗ್ಗೆ ಮಾತಾಡಿಲ್ಲ. ಒಟ್ಟಿನಲ್ಲಿ ಈ ವರ್ಷದ್ದು ಇವಾಗ ಸದ್ಯದ್ದು ನೋಡೋಕ್ಕೋದ್ರೆ 2 ತಿಂಗಳದ್ದು ಬಾಕಿ ಇದೆ, ಜೂನ್ ಹಾಗೆ ಜುಲೈ ತಿಂಗಳದ್ದು 4,000 ರೂಪಾಯಿ ಹಣ. ಈಗ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಿರೋದ್ರಿಂದ ಅತಿ ಶೀಘ್ರದಲ್ಲೇ ಜಮೆ ಆಗುತ್ತೆ. ಇನ್ನು ಜುಲೈ ತಿಂಗಳದ್ದು ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ಪರಿಶೀಲನೆ ಕೂಡ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. SIR ಮುಗಿದ ಕೂಡಲೇ, ಇನ್ನು SIR ಮುಗಿದ ಕೂಡಲೇ ಮರುಪರಿಶೀಲನೆ ಶುರುವಾಯಿತು ಅಂತಂದರೆ ಅದು ಪ್ರೋಸೆಸ್ ಮುಗಿಯೋವರೆಗೂ ಕೂಡ ಯಾವುದೇ ರೀತಿ ಜಮೆ ಮಾಡಲ್ಲ. ಯಾಕಂದರೆ ಮರುಪರಿಶೀಲನೆ ಮತ್ತು ಮರು ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಆದಾಗ ತುಂಬ ಜನ ಫಿಲ್ಟ್ರ್ ಆಗ್ತಾರಲ್ಲ. ಈಗ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ ಅಥವಾ ಯಾರೆಲ್ಲ ಅನರ್ಹರಿರ್ತಾರೆ, ಹಾಗೆ ಯಾರೆಲ್ಲ ವೋಟರ್ ID ಕೊಟ್ಟಿರಲ್ಲ, ಸ್ವಂತವ್ರದ್ದೆಲ್ಲ ಡಿಲೀಟ್ ಆಗೋದ್ರಿಂದ
ಆವಾಗ ಸರ್ಕಾರಕ್ಕೂ ಕೂಡ ಹಣ ಉಳಿಯುತ್ತೆ, ಅದನ್ನು ಬೇರೆ ಯೋಜನೆಗಳಿಗೂ ಕೂಡ ಹಣನ ಉಪಯೋಗಿಸ್ಕೋಬೋದು. ಸೊ ಹಾಗಾಗಿ ಇನ್ನು SIR ಮುಗಿದ ಕೂಡಲೇ ಅಂತ ಹೇಳಿದರೆ, ಡೇಟ್ ಅನೌನ್ಸ್ ಮಾಡಿಲ್ಲ. ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ ವೋಟರ್ ID ತೊಗೊಂಡೋಗ್ಬೇಕು, ವೋಟರ್ ID ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ತೊಗೊಂಡೋಗ್ಬೇಕು. ಬಟ್ ಈ ಮಾರ್ಗಸೂಚಿ ಇನ್ನೂ ರಿಲೀಸ್ ಮಾಡಿಲ್ಲ. ಸದ್ಯದ ಅಪ್ಡೇಟ್ ಪ್ರಕಾರ SIR ಆದಮೇಲೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕ್ ಯಾವಾಗಿಂದ ಬೇಕಾದ್ರೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಶುರುವಾಗಬಹುದು. ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಆಗ ಹೊಸ ಮಾರ್ಗಸೂಚಿ ರಿಲೀಸ್ ಮಾಡ್ತಾರೆ, ಎಲ್ಲೋಗಿ ಅಪ್ಲೈ ಮಾಡಬೇಕು, ಏನೆಲ್ಲ ಕಂಡೀಷನ್ಸ್ ಇದೆ, ಅಧಿಕಾರಿಗಳೇ ಬರ್ತಾರಾ ಅಥವಾ ನಾವೇ ಬೆಂಗಳೂರು 1 ಕರ್ನಾಟಕ 1 ಗ್ರಾಮ 1 ಸೆಂಟರ್ಸ್ಗೆ ಹೋಗಿ ಅಪ್ಲೈ ಮಾಡಬೇಕಂತ. ಬಟ್ ಅದ್ರ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ, ಬಯೋಮೆಟ್ರಿಕ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ. ಸೊ ಹಾಗಾಗಿ ಫಲಾನುಭವಿಗಳೇ ಹೋಗಿ ಅರ್ಜಿ ಹಾಕಬೇಕು ಅಂತ ಅನಿಸುತ್ತೆ. ಬಟ್ ಹೇಳೋಕ್ಕಾಗಲ್ಲ, ಚೇಂಜಸ್ ಆದರೂ ಆಗ್ಬೋದು, ಯಾವಾಗ ಬೇಕಾದರೂ ಕೂಡ ನೋಡೋಣ. ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಒಟ್ಟಿನಲ್ಲಿ 32ನೇ ಕಂತಿನ ಹಣ ಅಂದರೆ ಅದು ಮೇ ತಿಂಗಳ ಹಣವರೆಗೂ ಈಗ ಸದ್ಯಕ್ಕೆ ಹಣ ಜಮೆ ಆಗಿರುವಂಥದ್ದು. ಸೊ ಕಮೆಂಟ್ ಸೆಕ್ಷನಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ, ಹಣ ಜಮೆ ಆಗಿದ್ರು ಕೂಡ ಕಮೆಂಟ್ ಮಾಡಿ, ಹಣ ಜಮೆ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಆಗ ನೋಡ್ತಿರೋರ್ಗೂ ಕೂಡ ಗೊತ್ತಾಗುತ್ತೆ ನೀವು ಯಾವ ಊರವರು ಅಂದರೆ. ನಿಮ್ಮೂರವರೇ ಯಾರು ನೋಡ್ತಾ ಇದ್ರೆ ಓಕೆ, ನಮ್ಮೂರಿಗೆ ಬರ್ತಾ ಇದೆ, ನಮ್ಮೂರಿಗೆ ಬರ್ತಾ ಇಲ್ಲ, ಅಥವಾ ನಮ್ಮೂರವ್ರಿಗೆ ಇಷ್ಟು ಜನಕ್ಕೆ ಬರ್ತಿದೆ ಅನ್ನೋದ್ರ ಬಗ್ಗೆ ಬೇರೆಯವ್ರಿಗೂ ಕ್ಲಾರಿಟಿ ಸಿಗುತ್ತೆ, ನನಗೂ ಗೊತ್ತಾಗುತ್ತೆ ಎಷ್ಟು ಜಿಲ್ಲೆಗೆ ಬಂದಿದೆ, ಎಷ್ಟು ಜಿಲ್ಲೆಗೆ ಬಂದಿಲ್ಲ ಅಂತ. ಸೊ ಹಾಗಾಗಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ, ನಾನು ಆಗಲೇ ಹೇಳ್ದಂಗೆ ಲೈಕ್ ಮಾಡಿರಲ್ಲ, ಕಮೆಂಟ್ ಮಾಡಿರಲ್ಲ, ಮೇಯ್ನಾಗಿ ಸಬ್ಸ್ಕ್ರೈಬೇ ಮಾಡ್ಕೊಂಡಿರಲ್ಲ. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಲ್ಲ. ನಿಮ್ಮ ಸಪೋರ್ಟ್ ತುಂಬಾ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ರೇಷನ್ ಕಾರ್ಡ್ ಮರುಪರಿಶೀಲನೆ ಬಗ್ಗೆ ಆಗಿರ್ಬೋದು, ಅಥವಾ ಗೃಹ ಜ್ಯೋತಿ ಆಗಿರ್ಬೋದು, ಪಿಂಚಣಿ ಹಣದ್ರ ಬಗ್ಗೆ ಆಗಿರ್ಬೋದು, ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವ್ಯಾವ ಅಪ್ಡೇಟ್ ಏನು ಅಂತ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಬಂದರೆ ಅತಿ ಶೀಘ್ರದಲ್ಲೇ ಮರುಪರಿಶೀಲನೆ, ಮರು ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ. SIR ಮುಗಿದ ಕೂಡಲೇ ಅಂತ ಹೇಳಿದ್ದಾರೆ. ಹೇಳೋಕ್ಕಾಗಲ್ಲ, ಯಾಕಂದರೆ ಈಗ SIR 8ನೇ ತಾರೀಕಿತ್ತು ಲಾಸ್ಟ್ ಡೇಟು, ಈಗ 17ನೇ ತಾರೀಕು ಮಾಡಿದ್ದಾರೆ. ಸೊ ನೋಡೋಣ ಯಾವ ರೀತಿ ಮಾಡ್ತಾರೆ, ಯಾವಾಗಿಂದ ಅರ್ಜಿ ಸಲ್ಲಿಸೋಕ್ಕೆ ಹೇಳ್ತಾರೆ, ಏನೆಲ್ಲ ಡಾಕ್ಯುಮೆಂಟ್ನ ಮಾಡ್ತಾರೆ ಅಂತ. ಯಾಕಂದರೆ ಇವಾಗ ದಿನಕ್ಕೊಂದೊಂದು ರೂಲ್ಸ್ ಮಾಡಿಬಿಡ್ತಾರೆ. ಈಗ ಪ್ರತಿಯೊಂದಕ್ಕೂ ಕೂಡ KYC ಕಡ್ಡಾಯ ಮಾಡಿದ್ದಾರೆ. ಗ್ಯಾಸ್ ಕನೆಕ್ಷನ್ಗಾಗಿರ್ಬೋದು, ರೇಷನ್ ಕಾರ್ಡ್ಗಾಗಿರ್ಬೋದು, ಅಥವಾ ಈ ಗ್ಯಾರಂಟಿ ಯೋಜನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ವೋಟರ್ ID ಕಂಪಲ್ಸರಿ ಮಾಡಿದ್ದಾರೆ. ಈಗ ಗೃಹಲಕ್ಷ್ಮಿ ಮರುಪರಿಶೀಲನೆ ಮಾಡಿದ್ರು ಕೂಡ ವೋಟರ್ ID ಕಂಪಲ್ಸರಿಯಾಗಿ ಕೊಡಲೇಬೇಕಾಗುತ್ತೆ ಫಲಾನುಭವಿಗಳು. ಹಾಗೆ ಗೃಹ ಜ್ಯೋತಿ ಯೋಜನೆಗೂ ಕೂಡ ವೋಟರ್ ID ಕೇಳಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಕೂಡ ಚೇಂಜಸ್ನ ಮಾಡ್ತಿದ್ದಾರೆ. ಸೊ ಯಾವಾಗ ಏನು ಚೇಂಜ್ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಏನೇ ಅಪ್ಡೇಟ್ ಬಂದರೂ ಕೂಡ ಮಾಡಿಸ್ಕೊಳ್ಳಿ. ಎಲ್ಲದೂ ಕೂಡ ಕರೆಕ್ಟಾಗಿದ್ದರೆ ನಿಮಗೆ ಯೋಜನೆಗಳ ಲಾಭನ ಪಡ್ಕೋಬೋದು. ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ. BPL ಕಾರ್ಡ್ಗಾಗಿರ್ಬೋದು, ಅಥವಾ ಮಹಿಳೆಯರಿಗಾಗಿರ್ಬೋದು, ಸ್ಟಾರ್ಟ್ ಮಾಡೋರಿಗಾಗಿರ್ಬೋದು, ಸಾಕಷ್ಟು ಯೋಜನೆಗಳಿದೆ. ಬಟ್ ಜನಗಳಿಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ ಅಷ್ಟೇ. ಖಂಡಿತ ನಿಮಗೆ ನನ್ನ ಚಾನಲ್ನಲ್ಲಿ ಕಡೆಯಿಂದ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಹಿತಿನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ. ತುಂಬ ಜನ ವಿಡಿಯೋನ ನೋಡಿ ನಿಮ್ಮ ಸರ್ಕಲ್ಸ್ಗೆಲ್ಲ ಶೇರ್ ಮಾಡಿದ್ರೆ ನನ್ನ ವಿಡಿಯೋಸ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ನಿಮಗೆ ಖಂಡಿತ ನನ್ನ ಕಡೆಯಿಂದ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡೋವಂಥ ಪ್ರಯತ್ನ ಮಾಡ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಬರಬೇಕು, ಹಣ ಜಮೆ ಆಯಿತಾ ಇಲ್ವಾ, ಏನೇ ಇದ್ರೂ ಕೂಡ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.